ಕಾರ್ಡ್ ಕೊಡಕ್ ಬರ್ತೀನಿ ಅಂದ್ರು, ಏನೂ ಬೇಡ ನಾನು ಮಂಡ್ಯದಲ್ಲಿದ್ದೀನಿ, ಇಲ್ಲಿ ಬರ್ತೀನಿ, ನಾನು ಬರ್ತೀನಿ ಅಷ್ಟೇ, ನಿನಗೆ ಹಾರೈಸ್ತೀನಿ ಅಂದ್ರು. ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು ರವೀಣ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮೆಲ್ಲ ಕಲಾವಿದರು ಈಗ ಕೂಡ ಆಗಮಿಸಿದ್ದಾರೆ. ಪ್ರಥಮಣ್ಣ, ನಮ್ಮ ಹುಡುಗ ಒಂದು ಪ್ರಾಮಾಣಿಕತೆಯಿಂದ ಸಿನಿಮಾ ಮಾಡಿದವ್ರಿಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ, ನಾನು ಇರ್ತೀನಿ ಅಂತಂದ್ರು. ಬಂದಿದ್ದಾರೆ. ಥ್ಯಾಂಕ್ ಯು ಪ್ರಥಮ ಸರ್. ಕಾಕ್ರೋಚ್ ಸುದಿಯವರು ಅವರು ಅಷ್ಟೇ ಪ್ರೀತಿಯಿಂದ ಕರೆದ ತಕ್ಷಣನೇ ಬಂದರು. ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡೋದಂಥ ಎಲ್ಲ ಟೆಕ್ನಿಷಿಯನ್ಸ್. ನಮ್ಮ ಸಿನಿಮಾ ಯಾವಾಗಲೂ ಕೆಂಪೇಗೌಡ ಅಂದ ತಕ್ಷಣ ಏನಾಗುತ್ತೆ, ಒಂದೇನೋ ಸಣ್ಣ ಸಿನಿಮಾ ಮಾಡಿರ್ಬೋದೇನೋ, ಏನೋ ಈ ಥರದ್ದೇನೋ ಕೆಂಪೇಗೌಡ ಕಾಮಿಡಿ ಅನ್ನೋ ಒಂದು ಸುಮಾರಾಗಿರ್ಬೋದೇನೋ ಅಂತಂತಾರೆ. ನಿಜವಾಗ್ಲೂ ನನಗೆ ನಮ್ಮ ಭರತ್ ಗೌಡ್ರು, ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ, ಒಂದು ದೊಡ್ಡ ಸಿನಿಮಾ ಮಾಡಿಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಭರತನ. ಯಾಕೆಂದರೆ ಈ ಸಿನಿಮಾಗೆ ಬೇಕಾದಂಥ ಅಷ್ಟೂ ಕೊಟ್ಟು ಒಂದು ದೊಡ್ಡ ಬಜೆಟಲ್ಲಿ ಒಬ್ಬ ಕಾಮಿಡಿಯನ್ನ ಹೀರೋ ಮಾಡಿದ್ದೀರಾ. ಕಾಮಿಡಿಯನ್ನ ಹೀರೋ ಮಾಡೋದಕ್ಕೂ ಒಂದು ತಾಕತ್ ಬೇಕು, ಅದು ನಿಮ್ಮಲ್ಲಿದೆ. ಕೋಟು ಕಟ್ಲೆನಾ ಅಥವಾ ಕಟ್ಲೆ ಅಂದ್ರೆ ಏನು, ಈ ತಡೆ ಹೊಡಿಯೋದ, ಮನೆ ಕಟ್ಟದ ಅಂತ ಅದ್ಯಾವುದು ಅಲ್ಲ. ಕಟ್ಲೆ ಅಂದ್ರೆ ಟೈಮ್, ಅವಧಿ. ಪ್ರತಿಯೊಬ್ರು ಒಳ್ಳೆ ಟೈಮ್ ಬೇಕು ಅಂತ. ನನಗೂ 18 ವರ್ಷದಿಂದ ಟೈಮ್ ಬಂದಿರಲಿಲ್ಲ ಅನ್ಸುತ್ತೆ. ಕಟ್ಲೆ ಅನ್ನೋ ಟೈಟ್ಲ್ ಇಂದಾನೇ ಟೈಮ್ ಬಂದಿದೆ ಅಂತ ಅನ್ಕೋತೀನಿ. ಆಮೇಲೆ ನಮ್ಮ ಜನ ಇದುವರೆಗೂ ನನ್ನ ಒಂದು ಕುಗ್ಗು ಗ್ರಾಮ, ನಮ್ಮ ರವೀಣ್ಣವ್ರಿಗೆ ಗೊತ್ತು, ನಮ್ದು ಬಸರಾಳು ಮಂಡ್ಯದಿಂದ ಮುಂದೆ ಒಂದು ಸಣ್ಣ ಗ್ರಾಮದಿಂದ ಬಂದು ನಾನು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಕಾಮಿಡಿಯನ್ ಮಾಡವೀರ್ನಲ್ಲಿ ಚಿಕ್ಕ ಗ್ರಾಮದಿಂದ ಬಂದಿರೋ ನನ್ನನ್ನ ಕಾಮಿಡಿಯನ್ನಾಗಿ ಎಲ್ಲರೂ ಒಪ್ಕೊಂಡು ಇಲ್ಲಿವರೆಗೂ ಬೆಳೆಸಿದಿರಾ. ಈ ಒಂದು ಹೆಜ್ಜೆ ಮುಂದೆ ಇಟ್ಟು ನಾನು ಹೀರೋ ಆಗಿ ಕಟ್ಲೆ ಸಿನಿಮಾ ಇದೆ, ಫೆಬ್ರವರಿ 6 ಬರ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇನ್ನೊಂದಷ್ಟು ಸಿನಿಮಾಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ನೀವು. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ನಮ್ಮ ಥ್ಯಾಂಕ್ ಯು ಅಣ್ಣ. ಖಂಡಿತ ನಮ್ಮ ಕನ್ನಡ ಜನತೆ ಒಳ್ಳೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್. ಇವನು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ ಪ್ರೆಸರಲ್ಲಿ ವರ್ಕ್ ಮಾಡ್ತಾರೆ. ಅದಾದ್ಮೇಲೆ ಫುಲ್ ಟ್ರಿಪ್ಪಲ್ಲಿ ಇರ್ತಾರೆ. ಶನಿವಾರ ಭಾನುವಾರ ಟ್ರಿಪ್ಪಲ್ಲಿ ಇರ್ತಾರೆ. ಸೊ ಟ್ರಿಪ್ಗೆ ಹೋದಾಗ ಏನಾಗುತ್ತೆ, ಅಲ್ಲಿ ನಡೆಯುವಂಥ ಕಥೆಗಳು, ಘಟನೆಗಳು, ಅದೇ ಸಿನಿಮಾ. ಹಂಗಂದ ತಕ್ಷಣ ಅಲ್ಲಿ ಹೋಗಿ ಏನೋ ಪ್ರಾಬ್ಲಮ್ ಆಯ್ತಾ, ಲವ್ವಲ್ಲಿ ಏನಾರು ಆಯ್ತಾ, ಆರ್ ಇದೆಯಾ? ಸೊ ಆರ್ ಇದೆ, ಬಟ್ ಆರ್ ಸಿನಿಮಾ ಅಲ್ಲ. ಒಂದು ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರ್ ಇದೆ. ಹಂಗಂತ ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರು ಅಲ್ಲ. ಕಾಮಿಡಿ ಬೇಕು. ಕೆಂಪೇಗೌಡ ಅಂದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ, ಕಾಮಿಡಿ ಬೇಕು. ಅದಕ್ಕೆ ತಬಲಾ ನಾಣಿಯವರು ಇದ್ದಾರೆ, ಟೆನ್ನಿಸ್ ಕೃಷ್ಣ ಅವರು ಇದ್ದಾರೆ, ಪವನ್ ಅವರು ಇದ್ದಾರೆ, ಕರಿಸುಬ್ಬಣ್ಣ ಇದ್ದಾರೆ, ನಾನಿದ್ದೀನಿ, ಗಣೇಶ್ರಾವ್ ಅವರು ಇದ್ದಾರೆ. ಎಲ್ಲ ಕಾಮಿಡಿ ದಂಡೆ ಇದೆ. ಹರೀಶ್ ರಾಜ್ ಅವರು, ಎಲ್ಲರೂ ಅಷ್ಟು ಜನ ಇದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ. ಹಾಗಂತ ಕಾಮಿಡಿ ಸಿನಿಮಾನೂ ಅಲ್ಲ. ಏನಪ್ಪ ಇವನು ಅದು ಅಲ್ಲ ಇದು ಅಲ್ಲ, ಯಾವ ಜನರ ಸಿನಿಮಾ ಅಂತ ನೀವು ಕೇಳೋದಾದ್ರೆ, ನಾನು ಒಂದೇ ಮಾತಲ್ಲಿ ಹೇಳ್ತೀನಿ. ಮದುವೆ ಮನೆಯಲ್ಲಿ ಊಟಕ್ಕೆ ಹೋಗ್ತೀವಿ, ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಎಲ್ಲ ಇರುತ್ತೆ. ಅದೇ ಥರ ನಮ್ಮ ಸಿನಿಮಾ ಪ್ಯಾಕೇಜು ಒಂದೊಳ್ಳೆ ಪ್ಯೂರ್ ಲವ್ ಸ್ಟೋರಿ, ಒಂದೊಳ್ಳೆ ಸೆಂಟಿಮೆಂಟು, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅರ್ಧ ಗಂಟೆ ಅಂತೂ ಪ್ರತಿಯೊಬ್ಬರು ಅಳ್ತೀರಾ. ಅದು ನಾನು ಇವತ್ತೇ ಬರ್ಕೊಡ್ತೀನಿ. ಎಲ್ಲರೂ ಅಳ್ತೀರಾ, ಅಳದೆ ಬರಲ್ಲ. ಆಮೇಲೆ ಸಿನಿಮಾ ತುಂಬಾ ಪ್ರಾಮಿಸಿಂಗ್ ಮಾಡಿದೀವಿ, ತುಂಬಾ ಚೆನ್ನಾಗಿದೆ, ಎಲ್ಲರೂ ಖುಷಿ ಆಗುತ್ತೆ. ಅಕಸ್ಮಾತ್ ಏನಾದ್ರು ಕೆಂಪೇಗೌಡ ಏನಪ್ಪ ಅವತ್ತು ಟ್ರೈಲರ್ ಲಾಂಚಲ್ಲಿ ಅಷ್ಟೇ ಹೇಳ್ದ, ಏನೂ ಇಲ್ಲ ಸಿನಿಮಾ ಅಂದ್ರೆ ಡೈರೆಕ್ಟಾಗಿ ನನಗೆ ಬೈಬೋದು ನೀವು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದೀವಿ. ಅದಕ್ಕೊಂದು ಉದಾಹರಣೆ ಏನು ಅಂದ್ರೆ, ನೋಡಿ, ನಾನು ಬಂದು ಇಂಡಸ್ಟ್ರಿಗೆ ಒಂದು 18 ವರ್ಷ ಆಯ್ತಾ. 18 ವರ್ಷ ಇಂಡಸ್ಟ್ರಿ, ಒಂದು 70-80 ಸಿನಿಮಾ ಎಲ್ಲ ಹೀರೋಗಳ ಜೊತೆ ಮಾಡಿ, ಮೊದಲನೇ ಸಿನಿಮಾ ನಂದು, ನಾನು ಹೀರೋ ಆಗಿ ಮಾಡಿರೋ ಸಿನಿಮಾ. ಈ ಸಿನಿಮಾನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಿನಿಮಾ ಚೆನ್ನಾಗಿ ಮಾಡಿರಲ್ವಾ, ಇಷ್ಟೇ. ಹಾಗಾಗಿ ಆ ಸಿನಿಮಾ ಚೆನ್ನಾಗೇ ಮಾಡಿದೀವಿ. ನನ್ನನ್ನು ನಾನು ಗೆಲ್ಲಿಸ್ಕೊಳ್ಳೋಕ್ಕಾದ್ರೂ ಸಿನಿಮಾ ಚೆನ್ನಾಗಿ ಮಾಡಿದೀವಿ. ಮೊದಲನೇದಾಗಿ ನಾನು ಎಲ್ಲ ಪ್ರಿಂಟ್ ಮೀಡಿಯಾ ಮಾಧ್ಯಮದವರು, ಎಲ್ಲರೂ ಸೋಷಿಯಲ್ ಮೀಡಿಯಾ, ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದು, ನಾನು ದಯವಿಟ್ಟು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ, ಸಿನಿಮಾನ ತಲುಪಿಸೋದು ಅದಕ್ಕಿಂತ ದೊಡ್ಡ ಕಷ್ಟ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೇನೆ ನಮ್ಮ ಸಿನಿಮಾ ಹಿಟ್ ಆಗೋದು. ದಯವಿಟ್ಟು ನೀವೆಲ್ಲರೂ ನಮ್ಮ ಕಟ್ಲೆ ಸಿನಿಮಾನ ಜನರಿಗೆ ತಲುಪಿಸೋ ಒಂದು ಕೆಲಸನ ನೀವೇ ಮಾಡೋಕ್ಕಾಗೋದು. ದಯವಿಟ್ಟು ತಲುಪಿಸಿ ನಮ್ಮ ಸಿನಿಮಾನ ಗೆಲ್ಲೋದಕ್ಕೆ ನೀವೇ ಮೊದಲನೇವರು. ನನಗೆ ಆ ಒಂದು ಸಪೋರ್ಟ್ನ ನೀವು ಮಾಡಿ ಅಂತ ಕೇಳ್ಕೊಂತೀನಿ. ಇನ್ನು ಮೊದಲನೇದಾಗಿ ನಮ್ಮ ಸಾಹೇಬ್ರು ಅದೇ ಮಂಜುನಾಥ್ನಾಗಿ ಕಳಿಸಿರೋದು ಆಶೀರ್ವಾದ ಮಾಡೋಕ್ಕೆ. ಅದನ್ನ ನೆನ್ನೆ ಹೇಳೋದು ನಾನು ಮಾತು. ಅಣ್ಣ 5 ಗಂಟೆಗೆ ಹೋಗ್ತಿದ್ವಿ ನಾವು, 5 ಗಂಟೆವರೆಗೂ ಬಿಸಿ ಇದ್ವಿ. 5 ಗಂಟೆಗೆ ಹೋಗಿ ಸಾಹೇಬ್ರ ಮನೆಗೆ ಹೋಗಿ, ಅಣ್ಣ ನೀವು ಬರ್ಬೇಕಣ್ಣ ಅಂತ ಹೇಳಿದ್ಕೆ ಅದೇ ಹೇಳಿದ್ನಲ್ಲ, ಮಂಜುನಾಥ ಸ್ವಾಮಿ ತರ ಕಳಿಸಿದಾರೆ ಅಷ್ಟೇ. ನಮ್ಗೆ ಆನೆ ಬಲ. ಅಣ್ಣ ಥ್ಯಾಂಕ್ಸ್ ಅಣ್ಣ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಆಶೀರ್ವಾದ ಹಾಗೆ ಇಲ್ಲಿ ಯಾವಾಗೂ. ಇನ್ನು ಪ್ರತಾಪ್ ಅಣ್ಣ, ನಮ್ಮ ಸುದಿ ಅಣ್ಣವ್ರಿಬ್ರು, ಇವರಿಬ್ಬರಿಗೂ ರಾತ್ರಿ 11:30 ಕರೆದಿದ್ದೀನಿ. 11:30 ಹೋಗಿ ಇವ್ರ ಮನೆಯಲ್ಲಿ, ಅವ್ರ ಮನೇಲಿ ನಾವು ಕಳೆದ ಟೈಮು. ಅಂದ್ರೆ ನಾವು ಬೇರೆ ತರ ಅನ್ಕೊಂಡಿದ್ರೆ ಹಂಗಾಗಿ ಲೇಟ್ ಆಯ್ತು. ಆದ್ರೂ ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ. ನಿಮ್ಗೆಲ್ಲ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ,
ಆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಇಲ್ಲಿ ನಿಮ್ಮ ಮೂಲಕ ಧನ್ಯವಾದ ತಿಳಿಸ್ತಾ ಇದ್ದೀನಿ ನನ್ನ ಮೂಲಕ. ಹಾಗೆ ನಮ್ಮ ಮಂಡ್ಯ ಶಾಸಕರಾದ ರಿವೇಣ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಧನ್ಯವಾದ ಈ ಮೂಲಕ ತಿಳಿಸ್ತೀನಿ. ಕಟ್ಲೆ ಅಂದರೆ ನಮ್ಮದು ಸಿನಿಮಾ ಏನು ನಾವು ಒಂದೂವರೆ ವರ್ಷಕ್ಕೆ ಮುಂಚೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟ್ರು ಬಂದು ಸ್ಟೋರಿ ತಗೊಂಡು ಹೇಳಿದಾಗ ನಾವು ಡೈರೆಕ್ಟ್ರು ಗೌಡ್ರು ನಮ್ಮ ಗಣೇಶನ ಎಲ್ಲ ಕುತ್ಕೊಂಡು ಮಾತಾಡೋಣ, ಜಾಸ್ತಿ ಮಾತಾಡಿ ಒಂದು ಬಜೆಟ್ ಚಿಕ್ಕ ಬಜೆಟ್ ಇದ್ದಿದ್ದನ್ನ ದೊಡ್ಡ ಬಜೆಟ್ಗೆ ನಾವು ಮಾಡಿದ್ದೀವಿ. ನಿಮ್ಮ ಮೇಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಮೇಕಿಂಗಲ್ಲಿ ಇಲ್ಲಾಂದ್ರೆ ನಾವು ಮಾಡಿದ ಸಿನಿಮಾದಲ್ಲಿ ಎಲ್ಲೂ ಕೂಡ ಮೇಕಿಂಗು ಗೌಡ್ರು ಸಿನಿಮಾ ಇಲ್ಲ ಹೊಸಬ್ರ ಸಿನಿಮಾ ಥರ ಎಲ್ಲೂ ಮಾಡಿಲ್ಲ. ನಾವು ಎಲ್ಲ ಯಾವ ಥರ ಮೂವಿ ಮಾಡಬೇಕು ಕನ್ನಡ ಮೂವಿ ಅದೇ ಥರ ಮಾಡಿದ್ದೀವಿ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಕೆಂಪೇಗೌಡರಿಗೆ ಪ್ಲಸ್ ನನಗೆ ಪ್ರೋತ್ಸಾಹ ಕೊಟ್ಟು ಎಲ್ಲರನ್ನೂ ಬೆಳೆಸ್ಬೇಕು ಈ ಸಿನಿಮಾದಲ್ಲಿರೋನಂತ ಈ ಮೂಲಕ ನಿಮ್ಮ ಕೇಳ್ಕೊಂಡ್ರೆ. ಎಲ್ಲರಿಗೂ ನಮಸ್ಕಾರ. ನಡೆದಿರ್ತಕ್ಕಂಥ ಕಲಾಭಿಮಾನಿಗಳಿಗೆ ಮತ್ತು ನಮ್ಮ ಅಶ್ವಥ್ ಸರ್ಗೆ ಇವರು ಹೇಳಿದಾಗೆ ನೀವು ಮಂಜುನಾಥ ಸ್ವಾಮಿ ಮುಖಾಂತರನೇ ನಮಗೆ ಈ ಒಂದು ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರ ಅಂತ ನಮಗೆ ತಿಳಿಸಿ ಸರ್. ಎಲ್ಲದಕ್ಕೂ ಹೌದು. ಹಾಗೇನೆ ನಮ್ಮ ಒಂದು ಅಪ್ಪು ಸರ್ಗೆ ಒಂದು ಸ್ಮರಣೆಯ ಒಂದು ಹಾಡನ್ನು ಮಾಡಿದ್ವಿ, ಮಹಾನುಭಾವ ಅಂತ. ಅದಕ್ಕೆ ಸರ್ ಅವರು ರಿಲೀಸ್ ಮಾಡಿಕೊಟ್ರು. ಅವ್ರು ರಿಲೀಸ್ ಮಾಡಿಕೊಟ್ಟಿದ್ದು ನೆಕ್ಸ್ಟ್ ನಾವು ಟೆಲಿಕಾಸ್ಟ್ ಮಾಡಿದ್ವಿ. ಅದು 1 ಮಿಲಿಯನ್ ಇಮಿಡಿಯೇಟ್ಲಿ 1 ಮಿಲಿಯನ್ ವಿದಿನ್ ನೋ ಟೈಮ್ ಇದಾಯಿತು. ಥ್ಯಾಂಕ್ ಯು ಸರ್. ಹೌದು, ಡೆಫಿನೆಟ್ಲಿ ನಮ್ಮದು 1 ಮಿಲಿಯನ್ ಟಿಕೆಟ್ ಬುಕಿಂಗ್ ಆಗಲಿ ಆನ್ಲೈನ್ ಅಂತ ಹೇಳ್ಬಿಟ್ಟು ಸರ್ ತಮ್ಮ ಅದೃಷ್ಟದ ಕೈಯಿಂದ ನಮಗೆ ಆಶೀರ್ವಾದ ಸಿಕ್ಕಿದೆ. ನಮಗೆ ಇದೇ ಒಂದು ಆನೆ ಬಲ ಆಗಿದೆ. ವಿ ಆರ್ ವೆರಿ ಪ್ರೌಡ್ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು. ಹಾಗೆಯೇ ನಮ್ಮ ಮಂಡ್ಯ ಶಾಸಕರು ರವೀಣ್ ಅವರು ಬಂದಿದ್ದಾರೆ. ತಮ್ಮ ಬಗ್ಗೆನೂ ಸರ್ ನಮಗೆ ಭಾಳ ಒಳ್ಳೆ ಗೌರವ ಮತ್ತು ಒಳ್ಳೆ ಅಭಿಮಾನ ಪ್ರೀತಿ ಇದೆ. ನೀವು ಬಂದಿರೋದು ನಮಗೆ ಭಾಳ ಖುಷಿ ಇದೆ ಸರ್. ಸೊ ಕಟ್ಲೆ ಬಗ್ಗೆ ಹೇಳೋದಾದ್ರೆ ಇವಾಗ ಎಲ್ಲರ ಬಗ್ಗೆ ನಾವು ಹೇಳ್ತಾ ಇದಕ್ಕೆ ಮೂಲವಾದ ಕಾರಣ ಅದಕ್ಕೆ ನಿರ್ಮಾಪಕರು ಭರತ್ ಗೌಡ್ರು. ನಮ್ಮ ಸಿನಿಮಾ ರಂಗದಲ್ಲಿ ಇವಾಗ ನಿರ್ಮಾಪಕರ ಒಂದು ಕೊರತೆನೇ ಹೆಚ್ಚಾಗಿದೆ. ಒಳ್ಳೆ ನಿರ್ಮಾಣ ಸಂಸ್ಥೆಗಳು ಹಾಗೂ ಒಳ್ಳೆ ಚಿತ್ರಗಳು, ಸದಪರಿಚಯ ಚಿತ್ರಗಳು ಬರೋದ್ರಲ್ಲಿ ಸ್ವಲ್ಪ ನಾವು ಬಹಳ ಗಣನೀಯವಾಗಿ ಅಂದ್ರೆ ಕಡಿಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ತಂತ್ರಜ್ಞರಿಗೆ ಒಳ್ಳೊಳ್ಳೆ ಕೆಲಸ ಸಿಗಬೇಕು. ಹಾಗೇನೆ ಸರ್, ನನ್ನ ಒಂದು ನೀವು ನಾಯಕರಾಗಿದ್ದೀರಾ, ಮುಂದಕ್ಕೆ ನೀವು ದೊಡ್ಡ ಇದ್ರಲ್ಲಿ ನಮಗೆ ನೀವು ಮುಂದಕ್ಕೆ ಮುಖ್ಯಮಂತ್ರಿ ಕೂಡ ಆಗ್ತೀರಾ ಅಂತ ನಾನು ಅನಿಸ್ತದೆ ಸರ್. ಖಂಡಿತ. ಹಾಗೇನೆ ತಮ್ಮಲ್ಲಿ ಕಳಕಳಿವಂತರಿಗೆ ನನ್ನ ಕಳಕಳಿ ಮನವಿ, ನಮ್ಮ ಸಿನಿಮಾನ ಎಲ್ಲ ಕಡೆ ತಲುಪಿಸಿ. ಕರ್ನಾಟಕದಾದ್ಯಂತ ಇದು ಫೆಬ್ರವರಿ 6 ರಿಲೀಸ್ ಆಗ್ತಾ ಇದೆ. ನಮಗೆ ಪ್ರೋತ್ಸಾಹ, ಆಶೀರ್ವಾದ ಕರ್ನಾಟಕ ಜನತೆ ಕಡೆಯಿಂದ ಬರಲಿ ಅಂತ ಕೇಳ್ಕೊತಿದ್ದೀನಿ. ನಮಸ್ಕಾರ. ಇಷ್ಟ ಆಯ್ತು ನನಗೆ ನನ್ನ ಕ್ಯಾರೆಕ್ಟರ್. ಸಿನಿಮಾ ಕತೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನಿಮಗೂ ಇಷ್ಟ ಆಗುತ್ತೆ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ಬರ್ತಿದೆ, ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಕೆಂಪೇಗೌಡರು ನಮ್ಮೂರಿನ ನಾಟಕ ಉದಯ್ ಟಿವಿಯಲ್ಲಿ ಅವ್ರನ್ನ ನೋಡ್ತಾ ಇದ್ವಿ ಪಾಪ. ಇವತ್ತು ನಿನ್ನೆ ನನಗೆ ಫೋನ್ ಮಾಡಿ ನಾನು ಹೀರೋ ಆಗಿದ್ದೀನಿ ಇದಕ್ಕೆ ಮನಸ್ಫೂರ್ತಿಗೆ ಆಗಿ ಸಂತೋಷದಿಂದ ಮಂಡ್ಯದ ಹುಡುಗ ಹೀರೋ ಆಗ್ತಾ ಇದ್ದೇನೆ ಅಂತ ಬಂದಿದ್ದೀವಿ. ನನ್ನ ಕ್ಷೇತ್ರದ ಒಂದು ಸಣ್ಣ ಹಳ್ಳಿ ಪಾಪ, ಅವ್ರ ಊರಲ್ಲಿ ಓಟ್ ಹಾಕಕ್ಕೂ ಬೂತ್ ಇಲ್ಲ, 2 ಕಿಲೋಮೀಟರ್ ಹೋಗ್ಬೇಕು ಅಂತ ಸಣ್ಣ ಹಳ್ಳಿ. ಆದ್ರೆ ಎಲ್ಲ ಅವ್ರ ಊರಲ್ಲೆಲ್ಲ ಕಿಲಾಡಿಗಳೇ ಇರೋದು. ನಮ್ಮೂರಲ್ಲೂ ಬೂತ್ ಇರಲಿಲ್ಲ. ನಾನು MLA ಆದ್ಮೇಲೆ ಬೂತ್ ಮಾಡ್ಕೊಂಡಿದ್ದೆ. ಅಷ್ಟು ಸಣ್ಣ ಹಳ್ಳಿ ಎಲ್ಲ ಇವ್ರೂರು. ಅಂತ ಊರಿಂದ ಬಂದು ಗಾಂಧಿನಗರದಲ್ಲಿ ನಿಲ್ಬೇಕು ಅಂದ್ರೆ ಬಹಳ 7 ಕೆರೆ ನೀರು ಕುಡಿಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಗ್ಲೋಬಲ್ ಮಟ್ಟಕ್ಕೆ ಹೋಗಿದೆ. ಆದ್ರೆ ಎಲ್ರಿಗೂ ಊಟ ಇದೆ. ಅವರವರ ಪ್ರತಿಭೆಗೆ ತಕ್ಕನಾಗಿ ಅವ್ರವ್ರಿಗೆ ಅಭಿಮಾನಿಗಳಿದ್ದಾರೆ, ಅವ್ರಿಗೆ ಥಿಯೇಟರ್ ಇದೆ, ಅದನ್ನ ನೋಡೋರಿದೆ. ಅದರಲ್ಲಿ ಮಂಡ್ಯದಲ್ಲಿ ವಿಶೇಷ, ನೀವೆಲ್ಲ ಬೇರೆ ಕಡೆ ಎಲ್ಲ ಹೊಸಬ್ರು ಬಂದಾಗ ನಿಮ್ ದುಡ್ಡು ಕೊಟ್ಟು ಫ್ಲೆಕ್ಸ್ ಹಾಕಿದ್ರೆ, ನಮ್ಮಲ್ಲಿ ಹೊಸಬ್ರಿಗೂ 2 ಅಭಿಮಾನಿಗಳಿರ್ತಾರೆ. ಅವ್ರು ಒಂದು ಗ್ಯಾರಂಟಿ ಶುಕ್ರವಾರ ಫ್ಲೆಕ್ಸ್ ಹಾಕಿರ್ತಾರೆ. ಗ್ಯಾರಂಟಿ ಅಂತೂ ಮಂಡ್ಯದಲ್ಲಿ ನಿಮ್ ಕಲೆಕ್ಷನ್ ಅಂತೂ ಆಗುತ್ತೆ. ಅದು ಕನ್ನಡ ಚಿತ್ರರಂಗವನ್ನ ಉಳಿಸಿರೋದು ಮಂಡ್ಯದವ್ರೆ ಅಂದ್ರೆ 100% ತಪ್ಪಾಗಲ್ಲ. ಎಲ್ಲಾರನ್ನೂ ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಹೀರೋಯಿಸಮ್ ಕೊಟ್ಟಿರೋದು ಮಂಡ್ಯ. ನೀವು ಮಂಡ್ಯಕ್ಕೆ ಬಂದ್ರೆ 4 ಶಿಲ್ಪಿ ಹೊಡೆದ್ರೆ ನಾನು ಹೀರೋ ಬಂದಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ. ಅದೇ ಮಂಗ್ಳೂರ್ಗೆ ಹೋದ್ರೆ 4 ಶಿವರಾಜ್ ಕುಮಾರ್ ಅಲ್ಲ, ಯಾರು ಹೋದ್ರು ಒಂದು ಶಿಲ್ಪಿನೂ ಹೊಡೆಯಲ್ಲ. ನೀವು ಹೀರೋನ ಅಂತ ನಿಮಗೆ ಬೇಜಾರಾಗಿ ವಾಪಸ್ ಬರ್ಬೇಕು ಬೇರೆ ಊರುಗಳಿಗೆ ಹೋದ್ರೆ. ಮಂಡ್ಯ ಬಂದ್ರೆ ಮಾತ್ರ 4 ಶಿಲ್ಪಿ ಇಡೋ ಊರಿಗೆ ಕಿತ್ತೋಗಂಗ್ ಹೊಡಿತಾರೆ. ನಮಗೆ ಹಬ್ಬ ಪರವಾಗಿಲ್ಲ, ನನಗೂ ಅಭಿಮಾನಿ ಇದ್ದಾರೆ ಅಂತ ನಿಮ್ಮ ಮನ್ಸಲ್ಲಾದ್ರೂ ಸಂತೋಷ ಆಗಿ ಸಾರ್ಥಕ ಆಯ್ತು ನನ್ನ ಸಿನಿಮಾ ಮಾಡಿದಕ್ಕೆ ಬರೋದಕ್ಕೆ ಮಂಡ್ಯ ಜನ ಹೃದಯವಂತಿಕೆಯನ್ನು ಇಟ್ಕೊಂಡಿದ್ದಾರೆ. ನಮ್ಮೂರಿನ ಹುಡುಗ ಒಂದು ಫಿಲಂ ಚೆನ್ನಾಗಿ ಓಡ್ಲಿ, ಅವರ ಏನೋ ಒಂದು ಅಡಿಗೆ ಚೆನ್ನಾಗಿದೆ ಅನ್ನೋಕ್ಕೆ ಒಂದು ಅಗಲ ಅಕ್ಕಿ ನೋಡ್ಬೇಕು. ನಿಮ್ ಪೋಸ್ಟರ್ ನೋಡಿದ್ರೆ ಅದ್ರಲ್ಲಿ ಒಂದು ಕ್ವಾಲಿಟಿ ಇದೆ. ಅಂದ್ಮೇಲೆ ಈ ಫಿಲಂ ಚೆನ್ನಾಗಿದೆ ಅನ್ನೋದು
ಅರ್ಥ ಆಗುತ್ತೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಓಡ್ಲಿ, ಭರತ್ ಅವ್ರಿಗೂ ಕಾಸು ಸೇರ್ಲಿ, ನಮ್ಮ ನಿರ್ದೇಶಕರಿಗೆ ಈ ಮೂವಿ ಓಡಿ ಇನ್ನೊಂದಷ್ಟು ಮೂವಿ ಬರಲಿ ಅಂತ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಒಳ್ಳೇದಾಗ್ಲಿ ಕೆಂಪೇಗೌಡರು.